ರಾಜ್ಯದ ಬೈ ಎಲೆಕ್ಷನ್ ನಲ್ಲಿ ಗೆದ್ದವರು ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ರೆ ಸೋತವರು ಅವರ ಸಂಕಟವನ್ನ ತೋಡ್ಕೊಳ್ತಿದ್ದಾರೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ದಾಖಲಾಗಿದೆ. ಸಿದ್ದರಾಮಯ್ಯ ಆಡಳಿತಕ್ಕೆ ಜನ ಜಯ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜಯ ದಕ್ಕಿದೆ. ಸಿದ್ದರಾಮಯ್ಯ ಆಡಳಿತಕ್ಕೆ ಜನ ಜಯ ಕೊಟ್ಟಿದ್ದಾರೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವ್ಯಾಖ್ಯಾನ. ಸಿದ್ದರಾಮಯ್ಯರನ್ನ ಲೇವಡಿ ಮಾಡಿದವರು ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ, ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಿದ್ರು, ಮೂಢ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು, ಅವರ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಲೇವಡಿ ಮಾಡಿದವರು ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ಅಂತ ಚನ್ನಪಟ್ಟಣದಲ್ಲಿ ಶಿಗ್ಗಾವಿ ಸಂಡೂರಿನಲ್ಲಿ ಗೆಲುವು ದಾಖಲು ಮಾಡಿದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಮೊದಲ ಪ್ರತಿಕ್ರಿಯೆ ಇದು. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯ ಗಳಿಸಿದೆ. ಸಿದ್ದರಾಮಯ್ಯ ಆಡಳಿತಕ್ಕೆ ಜನ ಜಯ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಅಪೂರ್ವ ಸಹೋದರರ ಚುನಾವಣೆ ಅಲ್ಲ ಇದು ಅಂತ ಹೇಳಿದ್ದಾರೆ. ಟೀಕೆ ಮಾಡಿದವರಿಗೆ ಜನರೇ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಟೀಕೆ ಮಾಡಿದವರು ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ಳಿ ಅಂತ ಕುಟುಕುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಈ ಜಯವನ್ನ ಜನ ಸಿದ್ದರಾಮಯ್ಯ ಆಡಳಿತಕ್ಕೆ ಕೊಟ್ಟಿರುವಂತಹ ಒಂದು ಜಯ ಸರ್ಟಿಫಿಕೇಟ್ ಅನ್ನೋದು ಅವರ ಮಾತು. ಡಿಕೆ ಶಿವಕುಮಾರ್ ಸರ್ ಮಾತಾಡ್ಸೋಣ. ಸರ್ ನಮಸ್ತೆ. 3 ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿದ್ರ, ಏನ್ ಮೆಸೇಜ್ ಪಾಸ್ ಆಯ್ತು ಅಂತ ಸರ್? ಅಲ್ಲಿ ಭರ್ಜರಿ ಏನಿಲ್ಲ, ಇದು ಮತದಾರರ ತೀರ್ಪು. ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಮತದಾರ ರಾಜ್ಯದಲ್ಲಿ ಅಂತ ಒಂದು ಸಂದೇಶ, ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೀವಿ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ತೀರ್ಮಾನವನ್ನ ಮಾಡಿದ್ದಾರೆ. ಈ ಗೆಲುವಿನಿಂದ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಯಾವ ರೀತಿ ಪಾಠ ಆಯ್ತು ಅಂತ? ಪಾಠ ಏನಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ. ಅವ್ರಿಗೇನು ಪಾಠ ಏನು ಕಲಿಸಿಲ್ಲ, ನಿಮ್ಮ ಪ್ಲೇಸ್ ಇದು ಅಂತ ಹೇಳಿದ್ದಾರೆ ಅಷ್ಟೇ. ಸರ್, ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ 25,000 ಲೀಡ್ ಬಂದಿರುವಂತದ್ದು ಸರ್, ನಿರೀಕ್ಷೆ ಇತ್ತು ಅನ್ಸುತ್ತೆ? ಖಂಡಿತ ನಿರೀಕ್ಷೆ ಇತ್ತು ಸರ್. ಈಗ ಈ ಒಂದು ಎಲೆಕ್ಷನ್ ಅಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಯ್ತು, ಮಹಿಳೆಯರು ಹೆಚ್ಚು ವೋಟ್ ಮಾಡಿದ್ರು ಅನ್ನೋಂಥ ಸುದ್ದಿ. ಗ್ಯಾರಂಟಿ ನಾನು ಹೇಳ್ದಲ್ಲ, ಗ್ಯಾರಂಟಿಗಳೇ ಚುನಾವಣೆ ಇದು. ಸರ್, ದೇವೇಗೌಡರು ಕುಮಾರಸ್ವಾಮಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು, ಅವ್ರು ಬಂದು ಚುನಾವಣೆ ಪ್ರಚಾರ ಮಾಡಿದ್ರು, ದೇವೇಗೌಡರು ವರ್ಕೌಟ್ ಆಗಲಿಲ್ಲ. ಹೇಳಿ, ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಅಪ್ಪ, ಇಷ್ಟು ವಯಸ್ಸಲ್ಲಾದ್ರೂ ಇಷ್ಟು ಹಿರಿಯರಾದ್ರೂ ಬಂದು ರಾಜಕೀಯ ಮಾಡ್ತಾವ್ರಲ್ಲ, ನಮ್ಗೆ ಈ ವಯಸ್ಸಿನಲ್ಲಿ ದೇವ್ರು ನಮ್ಗೆ ಶಕ್ತಿ ಕೊಡ್ಲಿ. ನಾನೊಬ್ಬ ದೊಡ್ಡವರ ಅಭಿಮಾನಿ. ಎಸ್, ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೋಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು 3 ಕ್ಷೇತ್ರಗಳ ಗೆಲುವಿನ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವರ ಆಡಳಿತಕ್ಕೆ ಜನ ಕೊಟ್ಟಿರುವಂತಹ ತೀರ್ಪು ಇದು. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರೆಷ್ಟೇ ಟೀಕೆಗಳನ್ನ ಮಾಡಿದರೂ ಕೂಡ ಈಗ ಅವರು ಕನ್ನಡಿಯಲ್ಲಿ ಮುಖವನ್ನ ನೋಡಿಕೊಳ್ಳಿ, ಇದು ಜನರ ಆದೇಶ, ಜನರ ತೀರ್ಪು, ಜನರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಜನರ ಬದುಕಿನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದೆ ಅನ್ನೋದು ಈ ರಿಸಲ್ಟ್ನಿಂದ ಗೊತ್ತಾಗ್ತಾ ಇದೆ. ಯಾರು ಎಲ್ಲಿರಬೇಕು ಅನ್ನುವಂತಹ ಜಾಗವನ್ನ ಜನ ನಿಗದಿಪಡಿಸಿದ್ದಾರೆ. ಅದರ ಪರಿಣಾಮ ಸೋಲನ್ನ ಕಂಡಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟ ಅಂತ ಡಿಸಿಎಂ ಹೇಳಿದ್ದಾರೆ. ಜೊತೆಗೆ ಇದು ಗ್ಯಾರಂಟಿಯ ಚುನಾವಣೆ ಅಂತ ಕೂಡ ವ್ಯಾಖ್ಯಾನಿಸಿದ್ದಾರೆ. ಗ್ಯಾರಂಟಿಗಳು ಜನರ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಯನ್ನ ತಂದಿದೆ. ಜನ ಗ್ಯಾರಂಟಿಯನ್ನ ಒಪ್ಪಿಕೊಂಡಿದ್ದಾರೆ. ಪರಿಣಾಮ ಈ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಅದರ ಪ್ರತಿಫಲವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳೋ ಮೂಲಕ, ಮತ್ತು ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೂಡ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡ್ರಲ್ಲ, ನಮಗ ಆ ಏಜ್ ಅಲ್ಲಿ ಅದೇನು ಎನರ್ಜಿ ಇರುತ್ತೋ ಏನೋ ಗೊತ್ತಿಲ್ಲ, ಅವರಿಗೆ ನಾವು ಗೌರವವನ್ನು ಕೊಡ್ತೀವಿ ಅಂತ ದೇವೇಗೌಡರ ವಿಷಯವಾಗಿ ಯಾವುದೇ ರೀತಿಯಾದಂತಹ ಟೀಕೆಗಳು ಅಥವಾ ಮತ್ತೊಂದು ಮಾಡಲಾರದೆ ಅವರಿಗೆ ಒಂದು ರೆಸ್ಪೆಕ್ಟ್ ಮಾಡ್ತೀನಿ, ಈ ಏಜಲ್ಲೂ ಅಷ್ಟು ಹುರುಪಿನಲ್ಲಿ ಅವರು ಪ್ರಚಾರದಲ್ಲಿ ತೊಡಕೊಂಡ್ರಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಚನ್ನಪಟ್ಟಣದ ಗೆಲುವಿನ ನಂತರದಲ್ಲಿ ಇದು ಅವರ ಮೊದಲ ಪ್ರತಿಕ್ರಿಯೆ. ಅವರು ಸ್ಪೆಸಿಫಿಕ್ ಆಗಿ ಚನ್ನಪಟ್ಟಣದ ಗೆಲುವಿನ ಬಗ್ಗೆ ಮಾತ್ರ ಅಲ್ಲ, 3 ಕ್ಷೇತ್ರಗಳಿಗೆ 3 ಗೆಲ್ತೀವಿ ಅಂತ ನಾವು ಹೇಳಿದ್ವಲ್ಲ, ಈಗ ಗೆದ್ದಿದ್ದೀವಿ ಅಂತ.